ಅಮ್ಮನವ್ರು ಹೇಳ್ದ ಹಾಗೆ ಇನ್ ತಡ ಮಾಡಬಾರ್ದು. ಅತ್ತೆಗೆ ಮೆಡಿಸಿನ್ ಬಗ್ಗೆ ಪ್ರೂಫ್ ಸಮೇತ ಹೇಳ್ಬೇಕು. ಅತ್ತೆಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಮುಂಚೆ ದೇವಿನ ಹಿಡಿದು ಅವಳಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಅತ್ತೆನ ಕತ್ಲೆ ಕೋಣೆಯಿಂದ ಆಚೆ ತಂದು ಬೆಳಗ್ಗೆ ಹೋದೋಳು ಇವಾಗ ಬರ್ತಾ ಇದೀಯಾ? ಅಮ್ಮ ಯಾಕೆ ಲೇಟು? ರಚನಾ, ಯಾಕೊಂಥರ ಸುಸ್ತಾದವ್ರ ತರ ಇದ್ದೀರಾ? ಉಪವಾಸ ಇದ್ದೀರಮ್ಮ? ತಲೆ ಸುತ್ತು ಬಂದು ಬಿದ್ದು ಎದ್ದು ಬಂದಿಯಾ? ಇವತ್ತು ನಾನು ಜೀವಂತವಾಗಿ ವಾಪಸ್ ಬಂದಿದ್ದೆ ಹೆಚ್ಚು ಮಾವ. ವಾಟ್ ಯು ಮೀನ್? ಏನ್ ಹೇಳ್ತಾ ಇದ್ದೀರಾ? ಆಕ್ಸಿಡೆಂಟ್ ಏನಾದ್ರೂ ಆಗೋದ್ರಲ್ಲಿತ್ತ? ತಪ್ಪಿಸ್ಕೊಂಡ್ರಾ? ನನ್ನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ರು. ಆಗ ಇವರೇ ನನ್ನನ್ನು ಕಾಪಾಡಿದ್ದು. ರಚ್ಚು, ಅಮ್ಮ, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ದೇವ್ರ ಥರ ಬಂದು ನನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನನ್ನ ಹೆಂಡತಿನ ಕಾಪಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ಶ್ರೀರಕ್ಷೆ ಕೊಡೋದೆ ನನ್ನ ಕಾಯಕ. ಅದನ್ನ ಮಾತ್ರ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಅಮ್ಮ. ದೀರ್ಘ ಆಯುಷ್ಮಾನ್ ಭವ. ಸಜೀವ, ಯಾರೋ ನಮ್ಮನ್ನ ಟಾರ್ಗೆಟ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ನಾವು ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಬನ್ನಿ ಹೋಗ್ಬಿಡೋಣ. ಅದ್ಯಾರದು ನಮಗ್ ಪದೇ ಪದೇ ತೊಂದರೆ ಕೊಡೋದು? ಬನ್ನಿ, ಅವ್ರನ್ನ ಪತ್ತೆ ಹಚ್ಚಿ ಜೈಲಿಗೆ ಕಳ್ಸೋಣ. ಬನ್ನಿ. ಬೇಡ, ಅದೆಲ್ಲ ಏನು ಬೇಡ. ವ್ಯಾಪಾರದಲ್ಲಿ ನಮ್ಮ ಏಳಿಗೆ ಸಹಿಸದೆ ಇದ್ದವರು ಸುಮಾರು ಜನ. ಅದ್ರಲ್ಲಿ ಯಾರ ಮೇಲೆ ಅಂತ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ? ನೋಡಿ, ಹಬ್ಬದ ದಿನದಲ್ಲಿ ಪೊಲೀಸ್ ಗೀಲೀಸ್ ಎಲ್ಲ ಬೇಡ ಪ್ಲೀಸ್. ಅಕ್ಕ, ಇವತ್ತು ರಚನಾ ಮೇಲೆ ಕೈ ಇಟ್ಟವರು ನಾಳೆ ನಮ್ಮ ಮೇಲೆ ಇಡಲ್ಲ ಅಂತ ಏನ್ ಗ್ಯಾರಂಟಿ? ಅದೇನೋ ನಿಜಾನೇ, ಇಲ್ಲಿ ಯಾರಿಗೂ ನಮ್ಮಂಗಿಲ್ಲ. ಚಿಕ್ಕಪ್ಪ, ಹಾಗಿದ್ರೆ ನಾವು ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಿ ಬರೋಣವಾ? ಹಾ, ಅದರ ಅವಶ್ಯಕತೆ ಇಲ್ಲ. ಯಾರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಅದೇ ಆ ಅಮ್ಮನವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವಳೆಲ್ಲ ನೋಡ್ಕೋತಾಳೆ. ನೀವು ನಿಶ್ಚಿಂತವಾಗಿರಿ. ನೀವ್ ಹೇಳಿದ್ರೆ ಆ ದೇವ್ರೇ ಹೇಳ್ದಂಗೆ. ಜೀವ, ಕಂಪ್ಲೇಂಟ್ ಎಲ್ಲ ಬೇಡ. ಬನ್ನಿ, ಅರ್ಶಿನ ಕುಂಕುಮ ಬಾಗ್ನ ಕೊಡ್ತೀನಿ.
ಹೆಂಗ್ಸ್ ಯಾರು? ಅವ್ಳು ಎಲ್ಲಿಂದ ಬಂದ್ಲು? ಅಷ್ಟು ಜನ ರೌಡಿಗಳನ್ನ ಹೊಡೆದು ಓಡಿಸ್ಬಿಟ್ಲಲ್ಲ, ಅದೇ ನನಗೆ ಮಿಸ್ಟ್ರಿ ಆಗಿ ಅನಿಸ್ತಾ ಇದೆ. ನನಗೂ ಅದೇ ಅನುಮಾನ ಕಣೆ. ನಂಗೆ ಆ ಹೆಂಗಸನ್ನ ನೋಡಿದ್ರೇನೆ ಮೈಯೆಲ್ಲ ನಡ್ಕ ಬರ್ತಿತ್ತು. ಅವಳಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನಿಸ್ತಾ ಇತ್ತು. ನನಗೂ ಎಕ್ಸಾಕ್ಟ್ಲಿ ಇದೇ ತರ ಫೀಲ್ ಆಯ್ತು. ಸಾಲದಕ್ಕೆ ವಾರ್ನಿಂಗ್ ಬೇರೆ ಕೊಟ್ಟೋದ್ಲಲ್ಲಮ್ಮ ಅವಳು. ಏನೋ ನಮ್ಮ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ನೋಡು, ವಾತಾವರಣ ತಿಳಿ ಆಗೋ ತನಕ ಸ್ವಲ್ಪ ನೀನು ಸೈಲೆಂಟ್ ಆಗಿದ್ರೆ ಅದು ನಿನಗೊಳ್ಳೇದು. ದೇವಿ, ರಚನಾ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀನೇನಾ? ನಿನ್ ಪ್ಲಾನಿಂಗು ಸೂಪರ್ ಆಗಿರುತ್ತೆ, ಆದ್ರೆ ಎಕ್ಸಿಕ್ಯೂಷನ್ ದಬಾಕೊಂಡ್ಬಿಡುತ್ತೆ. ಇನ್ಕಮ್ ಟ್ಯಾಕ್ಸ್ ರೈಡ್ ಐಡಿಯಾ ತರ ಈ ಪ್ಲಾನು ಅಡ್ಡಡ್ಡ ಮಲ್ಕೊಂಡ್ಬಿಡ್ತು. ಸುಮ್ನೆ ಸ್ಕೆಚ್ ಹಾಕಿದ್ರೆ ಸಾಕಾಗಲ್ಲ, ಟಾರ್ಗೆಟ್ ಕಿತ್ ಹೋಗೋ ತರ ಹೊಡಿಬೇಕು. ಹೊಡಿ, ನೀನು ತಾಕತ್ತಿದ್ರೆ ಡೀಲ್ ಮಾಡಿ ತೋರ್ಸು. ಅದನ್ ಬಿಟ್ಟು ನನ್ನ ಇನ್ಸಲ್ಟ್ ಮಾಡಿದ್ರೆ ಈ ದೇವಿ ಒರಿಜಿನಲ್ ರೂಪ ಏನು ಅಂತ ನೀನ್ ನೋಡ್ಬೇಕಾಗುತ್ತೆ. ಏಯ್, ಏನೇ ನಿನ್ ಒರಿಜಿನಲ್ ರೂಪ? ತೋರ್ಸು. ರಾಣ ಇಲ್ಲೇ ಅಡ್ವೈಸ್ ಕೇಳ್ದೆ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ, ಏಯ್, ನನ್ನ ಒರಿಜಿನಲ್ ರೂಪ ತೋರಿಸ್ಬೇಕಾಗತ್ ನಿನಗೆ. ತಂಗಿ ಅಂತ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ. ಇದೇ ಬೇರೆಯವ್ರಾಗಿ ಅವ್ರ ಜುಟ್ ಕತ್ತರಿಸ್ಬಿಡ್ತಿದ್ದೆ. ಕತ್ತರಿಸು ನೋಡೋಣ. ದೇವಿ, ರಾಣ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾವ್ ಈ ಮನೇಲಿರೋದು ಈ ಆಸ್ತಿನ, ಈ ಮನೆನ ನಮ್ ಕೈವಶ ಮಾಡ್ಕೊಳಕ್ಕೆ, ಜಗಳ ಆಡಕ್ಕಲ್ಲ. ನಾವೆಲ್ಲರೂ ಒಂದ್ ಟೀಮ್ ಆಗಿ ಕೆಲಸ ಮಾಡಿದ್ರೆ ಅದು ಸಾಧ್ಯ. ಹೀಗೆ ನಾವೇ ಫೈಟ್ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ರೆ ಅದು ಆ ರಚನಾಂಗೂ ಸಂಜೀವಂಗೂ ಅಡ್ವಾಂಟೇಜ್ ಆಗತ್ತೆ. ಸ್ವಲ್ಪ ಸಂಯಮದಿಂದ ಇರ್ರಪ್ಪ. ಇದನ್ನ ನಿಮ್ಮ ಮಗಳು ಈ ದೇವಿಗೆ ಹೇಳಿ. ರಚನಾ ಕೈಲಾಗ್ದಿರೋ ನನ್ ಬಯಸ್ಕೊಂಡು ಮಾಡ್ಬಿಟ್ಲಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊ. ಕುತ್ಕೊಳ್ಳಿ. ಅಮ್ಮನವ್ರು ಹೇಳ್ದ ಹಾಗೆ ಇನ್ ತಡ ಮಾಡಬಾರ್ದು. ಅತ್ತೆಗೆ ಮೆಡಿಸಿನ್ ಬಗ್ಗೆ ಪ್ರೂಫ್ ಸಮೇತ ಹೇಳ್ಬೇಕು. ಅತ್ತೆಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಮುಂಚೆ ದೇವಿನ ಹಿಡಿದು ಅವಳಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಅತ್ತೆನ ಕತ್ಲೆ ಕೋಣೆಯಿಂದ ಆಚೆ ತಂದು ನಾನ್ ಜೀವಂಗ್ ಮಾತು ಕೊಟ್ಟಂಗೆ ಅಮ್ಮನ ಮಗನ ಇಬ್ರು ಒಂದ್ ಮಾಡ್ಬೇಕು. ಅಮ್ಮ, ನಮ್ಮೆಲ್ಲ ಸಮಸ್ಯೆ ಬಗೆಹರಿಯೋ ತರ ನೀನೇ ಒಂದ್ ದಾರಿ ತೋರ್ಸು. ಹೋರಾಡಿ ಗೆಲ್ಲೋ ಶಕ್ತಿನ ಕೊಡು. ಅರ್ಜೆಂಟಾಗಿ ಎಲ್ಲೋ ಹೋಗ್ತಾ ಇರೋ ಹಾಗಿದೆ ಇವಳು. ಯಾವ ಉದ್ದೇಶಕ್ಕಿರ್ಬೋದು? ಅಥವಾ ಯಾರನ್ನ ಮೀಟ್ ಮಾಡೋದಕ್ಕಿರ್ಬೋದು. ಇವಳು ಹಿಂದೆ ಹೋದ್ರೆ ಸ್ಟ್ರಾಂಗ್ ಆಗಿ ಏನಾದ್ರೂ ಕ್ಲೂ ಸಿಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಫಾಲೋ ಮಾಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಯಾಕೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ಯಾ? ಹಸು ಸಾಕೊಂಡವನು ಹಾಲು ಕರ್ದೇ ಕರಿತಾನೆ, ಅದಕ್ಕೆ ಹಸು ಬೇಜಾರು ಮಾಡ್ಕೊಂಡ್ರೆ ಆಗತ್ತಾ? 8 ವರ್ಷದಿಂದ ನಾನು ಯಾವತ್ತೂ ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ನನ್ನ ಕಷ್ಟ ಬಂದಾಗ ಅಮ್ಮ ತಾಯಿ ಅಂತ ಒಂದೇ ಒಂದು ಫೋನ್ ಮಾಡ್ತೀನಿ ಅಷ್ಟೆ.
ಎಷ್ಟಿದೆ ಇದರಲ್ಲಿ? 1 ಲಕ್ಷ. 1 ಲಕ್ಷನಾ? ನಾನ್ ಕೇಳಿದ್ದು 2 ಲಕ್ಷ. ಏಯ್, ಹಣ ಏನ್ ಮರದಲ್ಲಿ ಬೆಳೆಯಲ್ವೋ ಇಡಿಯಟ್. ಕಿತ್ತು ನಿಂಗೆ ಕೊಡೋದಕ್ಕೆ. ಕೊಟ್ಟಿರೋ ಭಿಕ್ಷೆನ ತಗೊಂಡು ಹೋಗ್ತಾ ಇರು. ಭಿಕ್ಷೆನಾ? ನೀನ್ ನನಗ್ ಭಿಕ್ಷೆ ಹಾಕ್ತೀಯಾ? ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ ಮಾಧುರಿನ ಸಾಯಿಸಿದ್ಯಾರು? ನೀನು. ಅದನ್ನ ವಿಡಿಯೋ ಮಾಡ್ಕೊಂಡಿದ್ಯಾರು? ನಾನ್ ಮನ್ಸು ಮಾಡಿದ್ರೆ ಆ ವಿಡಿಯೋನ ಪೊಲೀಸರು ಕೊಟ್ಟು 10 ನಿಮಿಷದಲ್ಲಿ ನೀನ್ ಜೈಲು ಕಳಿಸ್ಬೋದು. ಆದ್ರೂ ಯಾಕೆ ಬಿಟ್ಟಿದ್ದೀನಿ? ನೀನು ಚೆನ್ನಾಗಿರು, ನನ್ನನ್ನು ಚೆನ್ನಾಗಿಟ್ಕೋ ಅಂತ. ಇದೊಂಥರ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್, ಅಡ್ಜಸ್ಟ್ಮೆಂಟು. ಇನ್2 ದಿನದಲ್ಲಿ ಮಿಕ್ಕಿರೋ 1 ಲಕ್ಷನೂ ಬರ್ಬೇಕು. ಏಯ್, ನಿಂತ್ಕೋ. ನಾನ್ ಮಾಧುರಿನ್ ಮುಗಿಸ್ದಂಗೆ ನಿನ್ನನ್ನು ಮುಗಿಸ್ಬಿಟ್ರೆ? ಯಾಮಾರಿದ್ರೆ ನೀನ್ ನನ್ನೂ ಮುಗಿಸ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ನ ಮೊಬೈಲಲ್ಲಿರೋ ಈ ವಿಡಿಯೋನ ನಾನು ನನ್ನ ಫ್ರೆಂಡಿಗೆ ಶೇರ್ ಮಾಡಿದ್ದೀನಿ. ಬೈ ಚಾನ್ಸ್ ನಿನ್ ಕೈಲಿ ನಾನೇನಾದ್ರು ಸತ್ರೆ ಅವ್ನು ನಿನಗೆ ಫೋನ್ ಮಾಡ್ತಾನೆ. ಇವಾಗ ಬರೀ ಸಿಂಗಲ್ ಮರ್ಡರ್ ಪೇಮೆಂಟ್ ಕೊಡ್ತಾ ಇದೀಯಾ, ಆಮೇಲೆ ಡಬಲ್ ಮರ್ಡರ್ ಪೇಮೆಂಟ್ ಕೊಡ್ಬೇಕಾಗತ್ತೆ. ಈ ಗಿಮಿಕ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಈ ಎಕ್ಸ್ಟ್ರಾಗಳೆಲ್ಲ ಬೇಡ, ಹುಷಾರ್. ಎಲ್ಲೋ ನೋಡಿದೀನಿ ಇವ್ರನ್ನ, ಎಲ್ಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಮಾತಾಡ್ಕೊಂಡ್ರು ಇಬ್ರು? ಕೇಳಿಸ್ಲಿಲ್ವಲ್ಲ. ಈ ದೇವಿಯ ಕದ್ದು ಮುಚ್ಚಿ ಇವನಿಗೆ ದುಡ್ಡು ಕೊಟ್ಲು ಅಂತ ಸೀಕ್ರೆಟ್ ಡೀಲಿಂಗ್ ಇವ್ರಿಬ್ರು ಮಧ್ಯ ಏನ್ ನಡೀತಾ ಇದೆ? ಅವನ್ ಬೇರೆ ಆವಾಜ್ ಹಾಕ್ಬಿಟ್ಟು ಹೋದ. ಇವಳು ಸುಮ್ನಿದ್ಲು ಅಂದ್ರೆ ಯಾವ್ದೋ ಸರಿಯಾದ ಸ್ಕ್ಯಾಮ್ಗೆ ಸಿಕ್ಕಾಕೊಂಡಿದ್ದಾಳೆ. ಅದೇನು ಅಂತ ಕಂಡುಹಿಡಿಬೇಕು.